ನಮಸ್ಕಾರ. ನಮ್ಮ ಫೋನ್ಗಳು ಅವುಗಳನ್ನು ನಾವು ಪ್ರೀತಿಸ್ತೀವಿ, ಆದರೆ ಕೆಲವೊಮ್ಮೆ ಅವು ನಮ್ಮನ್ನೇ ಕಂಟ್ರೋಲ್ ಮಾಡ್ತಿವೆ ಅನ್ಸುತ್ತೆ ಅಲ್ವಾ? ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಸ್ಕ್ರೀನ್ಗಳೊಂದಿಗಿನ ನಮ್ಮ ಸಂಬಂಧವನ್ನ ಮತ್ತೆ ನೋಡೋಣ, ಮತ್ತೆ ನಮ್ಮ ಗಮನವನ್ನ ವಾಪಸ್ ಪಡ್ಕೊಡೋಕೆ ಕೆಲವು ಪ್ರಾಕ್ಟಿಕಲ್ ಟೆಕ್ನಿಕ್ಗಳನ್ನು ಕಲಿಯೋಣ. ಬನ್ನಿ ಶುರು ಮಾಡೋಣ. ನಾವೆಲ್ಲರೂ ಇದನ್ನ ಫೇಸ್ ಮಾಡಿದೀವಿ ಅಲ್ವಾ? ಕಂಟಿನ್ಯೂಸ್ ನೋಟಿಫಿಕೇಷನ್ಗಳು, ಗಂಟೆಗಟ್ಟಲೆ ಸ್ಕ್ರೋಲಿಂಗ್. ನಾವು ಯಾಕೆ ನಮ್ಮ ಫೋನ್ಗಳ ಕಡೆ ಇಷ್ಟು ಈಸಿಯಾಗಿ ಅಟ್ರಾಕ್ಟ್ ಆಗ್ತೀವಿ? ಬನ್ನಿ ಮೊದಲು ಇದರ ಹಿಂದಿನ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ. ಸ್ಮಾರ್ಟ್ಫೋನ್ಗಳನ್ನು ನಮ್ಮನ್ನ ವ್ಯಸನಿಗಳನ್ನಾಗಿ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಇದು ನಮ್ಮ ಇಚ್ಛಾಶಕ್ತಿಯ ಕೊರತೆಯಲ್ಲ, ನಮ್ಮ ಗಮನವನ್ನ ಸೆಳೆದು ಹಿಡಿದಿಡೋಕೆ ಅಂತಾನೆ ಈ ಟೆಕ್ನಾಲಜಿಯಿಂದ ಬಿಲ್ಡ್ ಮಾಡಲಾಗಿದೆ. ಹಾಗಾಗಿ ಸಮಸ್ಯೆ ಇರೋದು ನಮ್ಮಲ್ಲಲ್ಲ, ನಮ್ಮ ಕೈಯಲ್ಲಿರೋ ಡಿವೈಸ್ನಲ್ಲಿದೆ. ಇದರ ಪರಿಣಾಮಗಳು ನಿಜಕ್ಕೂ ಗಂಭೀರವಾಗಿವೆ. ಅತಿಯಾದ ಸ್ಕ್ರೀನ್ ಟೈಮ್ ನಮ್ಮ ನೆನಪಿನ ಶಕ್ತಿಯನ್ನ ಕಡಿಮೆ ಮಾಡಬಹುದು, ನಮ್ಮ ನಿದ್ದೆಯ ಕ್ವಾಲಿಟಿಯನ್ನ ಹಾಳು ಮಾಡಬಹುದು, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿಯನ್ನ ಕೆಳಗೆ ತರಬಹುದು. ಕೊನೆಗೆ ಇದು ನಮ್ಮ ಗಮನವನ್ನೇ ಕದ್ದು ನಮ್ಮ ಸಂತೋಷವನ್ನು ಕಸಿದುಕೊಳ್ಬೋದು. ಇದು ಬರೀ ಟೈಮ್ ವೇಸ್ಟ್ ಮಾಡೋದಲ್ಲ, ಇದು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾದ್ರೆ ನಮ್ಮ ಬ್ರೈನ್ ಮೇಲೆ ಈ ಡಿವೈಸ್ಗಳು ಇಷ್ಟೊಂದು ಪವರ್ಫುಲ್ ಕಂಟ್ರೋಲ್ ಹೇಗೆ ಸಾಧಿಸಿವೆ? ಬನ್ನಿ ಇದರ ಹಿಂದಿರೋ ಸೈನ್ಸ್ ಏನು ಅಂತ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಇದು ಕೇವಲ ಒಂದು ಕೆಟ್ಟ ಅಭ್ಯಾಸ ಅಷ್ಟೇ ಅಲ್ಲ. ಇಂಟರ್ನೆಟ್ ಅಡಿಕ್ಷನ್ ಅನ್ನೋದು ಒಂದು ನಿಜವಾದ ಮೆಡಿಕಲಿ ರೆಕಗ್ನೈಸ್ಡ್ ಕಂಡೀಷನ್. ಇದರಿಂದ ಕೆಟ್ಟ ಪರಿಣಾಮ ಆಗ್ತಿದೆ ಅಂತ ಗೊತ್ತಿದ್ರೂ ನಾವು ಆನ್ಲೈನ್ನಲ್ಲಿ ಇರಲೇಬೇಕು ಅಂತ ಅನ್ಸಿದ್ರೆ ಅದು ಒಂದು ಗಂಭೀರ ಸಮಸ್ಯೆ ಆಗಿರುತ್ತೆ. ಮತ್ತೆ ನೋಡಿ, ಈ ಅಡಿಕ್ಷನ್ ಒಂದೇ ಥರ ಇರೋದಿಲ್ಲ. ಇದು ಬೇರೆ ಬೇರೆ ರೂಪಗಳಲ್ಲಿ ಬರುತ್ತೆ. ಕೆಲವರಿಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಕಂಟಿನ್ಯೂ ಸ್ಕ್ರಾಲಿಂಗ್ ಆಗಿರ್ಬೋದು, ಇನ್ನು ಕೆಲವರಿಗೆ ಗೇಮಿಂಗ್ ಆಗಿರ್ಬೋದು. ಪ್ರತಿಯೊಬ್ಬರ ಅನುಭವ ಬೇರೆ ಬೇರೆ ಇರ್ಬೋದು, ಆದರೆ ಇದರ ಮೂಲ ಕಾರಣ ಮಾತ್ರ ಒಂದೇ. ಪೇರೆಂಟ್ಸ್ ಆಗಿದ್ರೆ ಈ ಸೀನ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ. ಮಗುವಿನ ಕೈಯಿಂದ ಫೋನ್ ಅಥವಾ ಟ್ಯಾಬ್ಲೆಟ್ ತಗೊಂಡ ತಕ್ಷಣ ಅವರು ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಳ್ತಾರೆ. ಯಾಕೆ ಹೀಗಾಗುತ್ತೆ? ಇದಕ್ಕೆ ಒಂದು ಸೈಂಟಿಫಿಕ್ ಕಾರಣ ಇದೆ. ಉತ್ತರ ಇಲ್ಲಿದೆ: ಡೋಪಮೈನ್. ಸ್ಕ್ರೀನ್ ಟೈಮ್ ನಮ್ಮ ಮೆದುಳಿನಲ್ಲಿ ಖುಷಿ ಕೊಡುವ ಹಾರ್ಮೋನ್ ಡೋಪಮೈನ್ ಅನ್ನ ರಿಲೀಸ್ ಮಾಡುತ್ತೆ. ಸ್ಕ್ರೀನ್ ಆಫ್ ಮಾಡಿದ ತಕ್ಷಣ ಆ ಡೋಪಮೈನ್ ಲೆವೆಲ್ ಸಡನ್ ಆಗಿ ಡ್ರಾಪ್ ಆಗುತ್ತೆ. ಆ ಫೀಲಿಂಗ್ ಅಕ್ಷರಶಃ ನೋವಿನ ಥರ ಇರುತ್ತೆ ಗೊತ್ತಾ? ಅದೇ ಆ ಸಿಟ್ಟಿಗೆ, ಆ ಹಠಕ್ಕೆ ಕಾರಣ. ಸರಿ, ಇಲ್ಲಿವರೆಗೂ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಸೊಲ್ಯೂಷನ್ ಕಡೆ ಹೋಗೋಣ. ಕಂಟ್ರೋಲ್ ವಾಪಸ್ ತಗೊಳ್ಳೋದು ಹೇಗೆ? ವಯಸ್ಕರಿಗಾಗಿ ಕೆಲವು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಸ್ಟೆಪ್ಸ್ ಇವೆ. ನಿಮ್ಮ ಫೋನನ್ನ ಕೈಗೆ ತಗೊಳ್ಳೋ ಮೊದಲು ಈ ಸ್ಪೀಡ್ ಬಂಪ್ ಟೆಕ್ನಿಕನ್ನ ಟ್ರೈ ಮಾಡಿ ನೋಡಿ. ನಿಮ್ಮನ್ನೇ ನೀವೇ ಕೇಳ್ಕೊಳ್ಳಿ, ನಾನಿದನ್ನ ಯಾಕೆ ಮಾಡ್ತಿದ್ದೀನಿ? ಇದನ್ನ ಈಗಲೇ ಮಾಡಬೇಕಾ? ಇದರ ಬದಲು ಬೇರೆ ಏನು ಮಾಡ್ಬೋದು? ಈ ಚಿಕ್ಕ ಬ್ರೇಕ್ ಆ ಹ್ಯಾಬಿಟ್ ಸೈಕಲನ್ನು ಬ್ರೇಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಟಿಫಿಕೇಷನ್ಸ್ ಆನ್ ಇದ್ದಾಗ ಏನಾಗುತ್ತೆ? ನಾವು ಯಾವಾಗಲೂ ಡಿಸ್ಟರ್ಬ್ ಆಗ್ತಾನೆ ಇರ್ತೀವಿ, ನಮ್ಮ ಕಂಟ್ರೋಲ್ ಬೇರೆಯವರ ಕೈಲಿರುತ್ತೆ. ಆದರೆ ಅದನ್ನ ಆಫ್ ಮಾಡಿದ್ರೆ, ಆಹಾ ಶಾಂತಿ! ನಾವು ಯಾವಾಗ ಗಮನ ಕೊಡಬೇಕು ಅಂತ ನಾವೇ ಡಿಸೈಡ್ ಮಾಡ್ತೀವಿ. ಆ ಕಂಟ್ರೋಲ್ ವಾಪಸ್ ಪಡ್ಕೊಳ್ಳೋದೇ ಒಂದು ದೊಡ್ಡ ಬದಲಾವಣೆ. ಒಂದು ಕೆಟ್ಟ ಹ್ಯಾಬಿಟ್ ಬಿಡೋಕೆ ಬೆಸ್ಟ್ ದಾರಿ ಅಂದ್ರೆ ಅದರ ಜಾಗದಲ್ಲಿ ಒಂದು ಒಳ್ಳೆ ಹ್ಯಾಬಿಟ್ ತರೋದು. ನಿಮ್ಮ ಬೆಡ್ ಪಕ್ಕ ಫೋನ್ ಬದಲು ಒಂದು ಬುಕ್ ಇಡಿ. ಜಿಮ್ ಬಟ್ಟೆಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಬದಲಾಯಿಸುವ ಮೂಲಕ ನಿಮ್ಮ ನಡವಳಿಕೆಯನ್ನು ಬದಲಾಯಿಸಬಹುದು. ಸರಿ, ನಮ್ಮ ಹ್ಯಾಬಿಟ್ಸ್ ಮ್ಯಾನೇಜ್ ಮಾಡೋದು ಒಂದು ಕಡೆ ಆದ್ರೆ, ನಮ್ಮ ಮಕ್ಕಳಿಗೆ ಆರೋಗ್ಯಕರ ಡಿಜಿಟಲ್ ಲೈಫ್ ಸ್ಟೈಲ್ ರೂಪಿಸೋಕೆ ಹೇಗೆ ಹೆಲ್ಪ್ ಮಾಡೋದು? ಈಗ ಫ್ಯಾಮಿಲಿಗಳಿಗಾಗಿ ಕೆಲವು ಟಿಪ್ಸ್ ನೋಡೋಣ. ಪೇರೆಂಟ್ ಆಗಿ ಈ ಮೀಡಿಯಾ ಜಗತ್ತಲ್ಲಿ ಮಕ್ಕಳ ಬೆಳೆಸೋದು ಸಖತ್ ಕಷ್ಟ ಅನಿಸ್ಬೋದು, ಆದರೆ ಚಿಂತೆ ಬೇಡ, ನೀವು ಒಬ್ರೇ ಅಲ್ಲ. ಇದಕ್ಕೆ ಹೆಲ್ಪ್ ಮಾಡೋಕೆ ಒಂದು ಪ್ಲಾನ್ ಇದೆ. ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಈ 5C ಗೈಡ್ಲೈನ್ಸ್ ಅನ್ನ ರೆಕಮೆಂಡ್ ಮಾಡುತ್ತೆ. ಇದರಲ್ಲಿ ಮಗುವನ್ನ ಚೈಲ್ಡ್ ಅರ್ಥ ಮಾಡ್ಕೊಳ್ಳೋದು, ಕಂಟೆಂಟ್ನ ಕ್ವಾಲಿಟಿ ನೋಡೋದು, ಮತ್ತೆ ಸ್ಕ್ರೀನ್ಗಳು ಆಟ, ನಿದ್ದೆ ಅಥವಾ ಫ್ಯಾಮಿಲಿ ಟೈಮ್ನ ಕ್ರೌಡಿಂಗ್ ಔಟ್ ಜಾಗವನ್ನ ತಗೊಳ್ಳದ ಹಾಗೆ ನೋಡ್ಕೊಳ್ಳೋದು ಸೇರಿದೆ. ಇದು ಒಂದು ಕಂಪ್ಲೀಟ್ ಅಪ್ರೋಚ್. ಸ್ಕ್ರೀನ್ ಟೈಮ್ ಮುಗಿಸುವಾಗ ಜಗಳ ಆಗಬಾರ್ದು ಅಂದ್ರೆ ಇಲ್ಲೊಂದು ಟ್ರಿಕ್ ಇದೆ. ಅದು ನೀವು ಅಂದ್ಕೊಂಡಾಗೇ ಇಲ್ಲ. ಟ್ರಿಕ್ ಏನಂದ್ರೆ, ಸುಮ್ಮನೆ ಅದನ್ನ ಆಫ್ ಮಾಡಬೇಡಿ. ಅದರ ಬದಲು ಒಂದು ಸೇತುವೆಯನ್ನ ಕಟ್ಟಿ ಅವರ ಜೊತೆ ಹೋಗಿ ಕೂತ್ಕೊಳ್ಳಿ, ಅವರು ಏನ್ ಮಾಡ್ತಿದ್ದಾರೆ ಅಂತ ಕೇಳಿ, ಅವರ ಡಿಜಿಟಲ್ ಪ್ರಪಂಚದಿಂದ ರಿಯಲ್ ವರ್ಲ್ಡ್ಗೆ ಅವರನ್ನ ನಿಧಾನವಾಗಿ ವಾಪಸ್ ಕರ್ಕೊಂಡು ಬನ್ನಿ. ಇದು ಆ ಸಡನ್ ಡೋಪಮೈನ್ ಡ್ರಾಪ್ ಆಗೋದನ್ನ ತಡೆಯುತ್ತೆ ಮತ್ತೆ ಆ ಸಿಟ್ಟನ್ನ ತಪ್ಪಿಸುತ್ತೆ. ನೀವು ಸ್ಕ್ರೀನ್ ಆಫ್ ಮಾಡ್ತಾ ಇಲ್ಲ, ನೀವು ಕನೆಕ್ಷನ್ ಬೆಳೆಸ್ತಾ ಇದ್ದೀರಾ. ಹಾಗಾದ್ರೆ ಈ ಡಿಟಾಕ್ಸ್ ಅನ್ನ ಬರೀ ಒಂದೆರಡು ದಿನಕ್ಕೆ ಸೀಮಿತ ಮಾಡದೆ ಲೈಫ್ ಸ್ಟೈಲ್ ಆಗಿ ಮಾಡ್ಕೊಳ್ಳೋದು ಹೇಗೆ? ಈ ಬದಲಾವಣೆಗಳನ್ನ ಲಾಂಗ್ ಟರ್ಮ್ ಉಳಿಸ್ಕೊಳ್ಳೋಕೆ ಕೆಲವು ಫೈನಲ್ ಐಡಿಯಾಗಳು ಇಲ್ಲಿವೆ. ಫಬ್ಬಿಂಗ್ ಬಗ್ಗೆ ಮಾತಾಡೋಣ. ಅಂದ್ರೆ ಫೋನ್ ಪ್ಲಸ್ ಸ್ನಬ್ಬಿಂಗ್. ಬೇರೆಯವರ ಜೊತೆ ಇದ್ದಾಗ ಅವರನ್ನ ಬಿಟ್ಟು ಫೋನ್ ನೋಡೋದು.
ನಾವೆಲ್ಲರೂ ಇದನ್ನು ನೋಡಿದೀವಿ, ಬಹುಶಃ ನಾವೇ ಮಾಡಿದೀವಿ. ಇದು ಸಂಬಂಧಗಳ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರಬಹುದು ಅನ್ನೋದರ ಬಗ್ಗೆ ನಮಗೆ ಅರಿವಿರಬೇಕು. ಒಂದು ಸಿಂಪಲ್ ರೂಲ್ ಮಾಡ್ಕೊಳ್ಳಿ, ನೋ ಫೋನ್ ಝೋನ್ಗಳನ್ನ ಕ್ರಿಯೇಟ್ ಮಾಡಿ. ಡೈನಿಂಗ್ ಟೇಬಲ್ ಮತ್ತೆ ಬೆಡ್ರೂಮ್ಗಳು ಶುರು ಮಾಡಕ್ಕೆ ಒಳ್ಳೆ ಜಾಗ. ಈ ಜಾಗಗಳಲ್ಲಿ ಸ್ಕ್ರೀನ್ಗಳನ್ನ ಬ್ಯಾನ್ ಮಾಡೋದು ಮಾತುಕತೆ ಮತ್ತೆ ಕನೆಕ್ಷನ್ಗೆ ಅವಕಾಶ ಮಾಡಿಕೊಡುತ್ತೆ. ಡಿಜಿಟಲ್ ಸಬ್ಬಾತ್ ಅನ್ನೋ ಐಡಿಯಾನ ಯೋಚಿಸಿ ನೋಡಿ. ಇದು ಒಂದಿನಕ್ಕೆ ಅಥವಾ ಕೆಲವು ಗಂಟೆಗಳ ಕಾಲ ಟೆಕ್ನಾಲಜಿಯಿಂದ ಕಂಪ್ಲೀಟ್ ಆಗಿ ದೂರ ಇರೋದು. ಇದು ನಿಮ್ಮ ಮೈಂಡನ್ನು ರೀಸೆಟ್ ಮಾಡೋಕೆ, ರೀಚಾರ್ಜ್ ಮಾಡೋಕೆ ಮತ್ತೆ ನಿಮ್ಮ ಸುತ್ತಲಿನ ಪ್ರಪಂಚದ ಜೊತೆ ಮತ್ತೆ ಕನೆಕ್ಟ್ ಆಗೋಕೆ ಒಂದು ಅದ್ಭುತವಾದ ದಾರಿ. ಕೊನೆಗೆ ನಾನು ನಿಮ್ಮನ್ನ ಈ ಒಂದು ಪ್ರಶ್ನೆಯೊಂದಿಗೆ ಬಿಡ್ತೀನಿ. ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನೀವು ಯಾವುದಕ್ಕೆ ಗಮನ ಕೊಡಬೇಕು ಅಂತ ಬಯಸ್ತೀರಾ? ಆ ಉತ್ತರವನ್ನ ನಮ್ಮ ಸ್ಕ್ರೀನ್ಗಳು ನಿರ್ಧರಿಸೋಕೆ ಬಿಡೋದು ಬೇಡ. ನಿಮ್ಮ ಗಮನವನ್ನ ನನಗೆತ್ತದಕ್ಕೆ ಧನ್ಯವಾದಗಳು.